ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸಿಕೊಡ್ತಾ ಇದ್ದೇನೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ನೀವು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗದೇನೆ ನಿಮ್ಮ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಕೂಡ ನೀವೇನ್ ಮಾಡಬಹುದು. ಮೊಬೈಲ್ ಫೋನ್ ನಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಅನ್ಬೋದು, ಆದ್ರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇತ್ತು ಅಂದ್ರೆ ಕೇವಲ 5 ನಿಮಿಷದಲ್ಲಿ ನೀವೇನ್ ಮಾಡಬಹುದು. ಆಧಾರ್ ಕಾರ್ಡ್ ತಿದ್ದುಪಡಿಯನ್ನ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ತಿದ್ದುಪಡಿಯನ್ನ ಮಾಡ್ಕೊಳ್ಳುವಂತಹ ವಿಧಾನವನ್ನ ಇವತ್ತು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಮೊದಲಿಗೆ ಯಾವ ಸಾಫ್ಟ್ವೇರ್ ಇರಬೇಕಪ್ಪ ಅಂದ್ರೆ ಈ ಒಂದು ಮಾಹಿತಿಯನ್ನ ನಿಮ್ಗೆ ಎಜುಕೇಶನ್ ಪರ್ಪಸ್ ಆಗಿ ಕಲಿಸಿಕೊಡ್ತಾ ಇದ್ದೀನಿ. ಬೇರೆದಕ್ಕೆ ನೀವು ಬಳಕೆಯನ್ನ ಮಾಡ್ಕೋಬಾರ್ದು. ಓಕೆನಾ. ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಒಳಗೆ ಹೋಗಿ ನನ್ನ ಹತ್ರ ಇರುವಂತಹ ಒಂದು ಫೋಟೋಶಾಪ್ ಅನ್ನುವಂತ ಒಂದು ಸಾಫ್ಟ್ವೇರ್ ವನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಅದು ಎಲ್ಲರ ಕಂಪ್ಯೂಟರ್ ಒಳಗೂ ಕೂಡ ಈ ಒಂದು ಸಾಫ್ಟ್ವೇರ್ ಇದ್ದಿರತ್ತೆ. ಇಲ್ಲಿ ಫೋಟೋಶಾಪ್ 7.0 ಅನ್ನುವಂತ ಸಾಫ್ಟ್ವೇರ್ ಕಾಣಿಸ್ತಾ ಇದೆ. ಈ ಒಂದು ಸಾಫ್ಟ್ವೇರ್ ಒಳಗಡೆ ನಿಮ್ಗೆ ಏನ್ ಬೇಕು, ಯಾವ ರೀತಿಯಾಗಿ ಬೇಕಾಗುತ್ತೆ ಆ ರೀತಿಯಾಗಿ ನೀವೇನ್ ಮಾಡಬಹುದು. ಇವತ್ತು ಆನ್ಲೈನ್ ಸೆಂಟರ್ಗೆ ಹೋಗೋದೇನೆ, ಇವತ್ತು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗೋದೇನೆ ನೀವೇನ್ ಮಾಡಬಹುದು ಅಂದ್ರೆ ಯಾವ ರೀತಿಯಾಗಿ ನಿಮ್ಗೆ ಬೇಕಾಗಿರುವಂತ ಆಧಾರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ನೀವು ತಿದ್ದುಪಡಿಯನ್ನ ಮಾಡ್ಕೋಬಹುದು ಅನ್ನುವಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಟೆಕ್ನಿಕಲ್ ವಿಡಿಯೋಸ್ ಗಳು ಕೂಡ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ರೀತಿಯಾಗಿರುವಂತ ಮಾಹಿತಿ ಬಹಳಷ್ಟು ಜನ ನಿಮ್ಗೆ ಹೇಳ್ಕೊಡೋದಿಲ್ಲ. ಕೆಲವೊಬ್ರು ಮಾಡಿ ಅವ್ರ ಕೆಲಸಕ್ಕೆ ಅವರ ಉಪಯೋಗ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೊಂಟು ಬಿಟ್ಟಿರ್ತಾರೆ. ಓಕೆನಾ. ನೀವು ಕೂಡ ನಿಮ್ಗೆ ಬೇಕಾಗಿರುವಂತ ಸಮಯದಲ್ಲಿ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಕೊಂಡು ನೀವು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಕೋಬಹುದು ಅನ್ನುವಂಥದ್ದು ಕೂಡ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಕಲಿಸ್ಕೊಡುವಂಥದ್ದು, ಮಾಹಿತಿ ಕೊಡುವಂಥದ್ದು ನನ್ನ ಧರ್ಮ. ಅದನ್ನ ಸರಿಯಾಗಿ ಮಾಹಿತಿಯನ್ನ ತಿಳ್ಕೋಬೇಕು. ಓಕೆನಾ. ವಿಡಿಯೋ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡ್ಬೇಕು. ಓಕೆ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಚಲೋ ವಿಡಿಯೋಸ್ ಬರ್ತಾವ, ಭಾರಿ ಚಂದ ವಿಡಿಯೋ ಬರ್ತಾವ. ಮನ್ಯಾಗ ನೋಡಿ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲೀರಿ. ಮೊದಲಿಗೆ ನಾನು ಏನ್ ಮಾಡ್ತೀನಿ, ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಪೇಜ್ ಅನ್ನ ತಗೋತೀನಿ. ಓಕೆನಾ. ಇಲ್ಲಿ ಕಸ್ಟಮ್ ಅಂತ ಬರುತ್ತೆ. ನಾನು A4 ಒಳಗೆ ಹೋಗಿದ್ದನ್ನ ಓಕೆ ಮಾಡ್ಕೋತಾ ಇದ್ದೀನಿ. ಒಂದು ಪೇಜ್ ಅನ್ನ ವೈಟ್ ಪೇಜ್ ತಗೋತಿದ್ದಾನೆ. ನೀವೇನ್ ಮಾಡಬಹುದು, ಆನ್ಲೈನ್ ಒಳಗೆ ಅಥವಾ ಯಾರ್ದಾದ್ರೂ ಆಧಾರ್ ಕಾರ್ಡ್, ನೀವು ಯಾರು ಒಂದು ಆಧಾರ್ ಕಾರ್ಡ್ ತಿದ್ದುಪಡಿಯನ್ನ ಮಾಡ್ತಾ ಇದ್ದೀರೋ ಆ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವಂತ ಆಧಾರ್ ಕಾರ್ಡ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡ್ಕೋಬೇಕು. ಸ್ಕ್ಯಾನರ್ ಇತ್ತು ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡ್ಕೋಬೇಕು. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಕಂಪ್ಯೂಟರ್ ಒಳಗಡೆ ಆಲ್ರೆಡಿ ನಾನು ಸ್ಕ್ಯಾನಿಂಗ್ ಮಾಡ್ಕೊಂಡು ಒಂದು ಟ್ಯಾಂಪ್ಲೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಅದನ್ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಅವಾಗ ಏನ್ ಮಾಡ್ಬೇಕು, ನೀವು ಸ್ಕ್ಯಾನಿಂಗ್ ಮಾಡಿರುವಂತ ಒಂದು ಟ್ಯಾಂಪ್ಲೆಟ್ ಅಥವಾ ಆಧಾರ್ ಕಾರ್ಡ್, ಅಂದ್ರೆ ನಾವು ಟ್ಯಾಂಪ್ಲೆಟ್ ಅಂತ ಎದಕ್ಕೆ ಹೇಳ್ತೀವಿ ಅಂದ್ರೆ ಬ್ಲಾಂಕ್ ಪೇಜ್ ಅಂತ ನಾವು ಹೇಳ್ತೀವಿ. ಓಕೆನಾ. ಆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವುದೇ ರೀತಿಯಿಂದ ಮಾಹಿತಿ ಇರುವುದಿಲ್ಲ, ಬರೀ ಒಂದು ಕಲರ್ ಒಳಗೆ ಡಿಜಿಟಲ್ ಆಗಿ ಇರುತ್ತೆ. ಓಕೆ. ಅದನ್ನ ನಾನು ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಮಾಡ್ಕೋತಾ ಇದೀನಿ. ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ನಿಮ್ಗೆ ಅದರಲ್ಲಿ ಯಾವ ರೀತಿಯಾಗಿ ನಾವು ಕೆಲಸವನ್ನ ಮಾಡ್ಕೋಬಹುದು ಅನ್ನುವಂಥದ್ದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಓಕೆ. ಈ ಒಂದು ಮಾಹಿತಿ ನೀವು ಎಷ್ಟೇ ರೊಕ್ಕ ಕೊಟ್ಟರು ಯಾರು ಕಲಿಸೋದಿಲ್ಲ, ಗೊತ್ತಾಗ್ತದ ಹೇಳೋದ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಲೋ ವಿಡಿಯೋಸ್ ಬರ್ತಾವ, ನೋಡಿ ಮನೆ ಕೂತ್ ಕಂಪ್ಯೂಟರ್ ಕಲಿಬಹುದು. ಓಕೆ. ಈ ರೀತಿಯಾಗಿ ಓಪನ್ ಆದ ನಂತರ ನೋಡಬಹುದು ಬ್ಲಾಂಕ್ ಟೆಂಪ್ಲೇಟ್ ಇದೆ. ಇದರಲ್ಲಿ ಯಾವುದೇ ತರಹದ ಒಂದು ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇಲ್ಲ. ನೀವೇನ್ ಮಾಡ್ಬೇಕಾಗಿದೆ, ಈ ಒಂದು ಬ್ಲಾಂಕ್ ಒಂದು ಟೆಂಪ್ಲೇಟ್ ಒಂದು ಏನ್ ಕಾಣಿಸ್ತಾ ಇದೆ ಆಧಾರ್ ಕಾರ್ಡ್ ಅನ್ನ, ಇದನ್ನ ಏನ್ ಮಾಡಬಹುದು, ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ಅಥವಾ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಅಲ್ಟ್ ಹಿಡಿದು ನೀವು ಜೂಮ್ ಮಾಡ್ಕೋಬಹುದು. ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ, ಸಂಪೂರ್ಣವಾಗಿ ನೋಡಬಹುದು. ಇದರ ಒಳಗೆ ನೀವೇನ್ ಮಾಡ್ಬೇಕಾಗತ್ತೆ, ಆಧಾರ್ ಕಾರ್ಡ್ ವನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಗೊತ್ತಾಗತ್ತೆ. ರೆಡಿ ಯಾವ ರೀತಿಯಾಗಿ ಮಾಡ್ಬೇಕಪ್ಪ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕನ್ನಡ ಮತ್ತೆ ಇಂಗ್ಲಿಷ್ ಯಾವ ರೀತಿಯಾಗಿ ಟೈಪ್ ಮಾಡ್ಕೋಬೇಕು, ಜೊತೆಗೆ ಅಕ್ಷರ ಸೈಜ್ ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡತ್ತೆ. ಇಲ್ಲಿ 2 ಅಂತ ಇದೆಯಲ್ಲ, ಆ ಒಂದು 2 ಜಾಗದ ಯಾರ್ದು ಒಂದು ಆಧಾರ್ ಕಾರ್ಡ್ ನೀವು ರೆಡಿ ಮಾಡ್ತಾ ಇದ್ದೀರೋ ಅವರ ಒಂದು ಹೆಸರು ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ತಿದ್ದುಪಡಿಯನ್ನ ಮಾಡ್ಕೊಂಡು ನಿಮ್ಗೆ ಯಾರ ಹೆಸರಿಗೆ ಬೇಕಾಗಿದೆ ಅವರ ಒಂದು ಹೆಸರು ಮತ್ತೆ ಇಂಗ್ಲಿಷ್ ಒಳಗ ಕನ್ನಡದ ಒಳಗನ್ನು ಕೂಡ ಟೈಪ್ ಮಾಡಬಹುದು. ಮೊದಲಿಗೆ ಕನ್ನಡದ ಒಳಗೆ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಸರ್ ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗಿಲಿಂದ ನುಡಿ 4.0 ಅನ್ನುವಂತ ಒಂದು ಸಾಫ್ಟ್ವೇರ್ ಇರುತ್ತೆ. ಅದನ್ನು ಓಪನ್ ಮಾಡ್ಕೋರಿ. ಎಲ್ಲರ ಕಂಪ್ಯೂಟರ್ ಒಳಗನ್ನು ಕೂಡ ಇದ್ದಿರತ್ತೆ. ಓಕೆನಾ. ಅದನ್ನು ಓಪನ್ ಮಾಡ್ತಿದ್ದಾನೆ. ಈ ರೀತಿಯಾಗಿರುವಂತಹ ಫೋಟೋಗೆ ನಾವೇನ್ ಮಾಡಬಹುದು, ನಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಎಡಿಟ್ ಅನ್ನ ಮಾಡ್ಕೋಬಹುದು. ಓಕೆ. ನುಡಿ ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಈಗ ಟಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಕಲರ್ ಏನ್ ಮಾಡೋಣ, ಬ್ಲಾಕ್ ಅಂತ, ವೈಟ್ ತಗೊಂಡ್ರೆ ವೈಟ್ ಆಗಿ ಬಂದ್ಬಿಡತ್ತೆ. ಹಾಗಾಗಿ ನಾನು ಬ್ಲಾಕ್ ಮಾಡ್ಕೋತಾ ಇದ್ದೀನಿ. ಬ್ಲಾಕ್ ಮಾಡ್ಕೊಂಡು
ಇಲ್ಲಿಂದ ಏರಲ್ ಇರುವಂತದನ್ನ ನಾನೇನ್ ಮಾಡ್ತೀನಿ, ಇಲ್ಲಿಂದ ನುಡಿ ಸಾಫ್ಟ್ವೇರ್ 0.1 ತಗೊಂಡು ಕ್ಲಿಕ್ ಮಾಡ್ಕೋತಾ ಅದನಿ. ಏನ್ ಬರಿತೀನಿ, ನಾನು ಅಂತ ಬರಿತೀನಿ. ಬರ್ತಾ ಇಲ್ಲ, ಓಕೆ, ತಲೆ ಕೆಡಿಸ್ಕೋಬೇಡಿ. ಬರ್ಲಿಲ್ವಾ, ಅವಾಗ ನೀವೇನ್ ಮಾಡ್ಬೋದು, ಇಲ್ಲಿ ಟೈಪ್ ಆಗ್ತಾ ಇಲ್ಲ ಅಂದ್ರೆ ನಾನು ಜೂಮ್ ಮಾಡ್ಕೊಂಡಿದ್ದೀನಿ. ವಾಪಸ್ ಈ ಒಂದು ವಿಂಡೋಸ್ ಒಳಗೆ ಹೋಗಿ ಇಲ್ಲಿಂದ ನಾವೇನ್ ಮಾಡ್ಬೋದು, ಕ ಕ ಕ ಕ ಅಂತ ಅಷ್ಟೇ ಬರಿತೀನಿ. ಅಷ್ಟೇ ನೋಡ್ಕೊಂಬಿಡಿ, ಅ ಸ ಗ ರ ದ ಅಂತ ಬರಿತೀನಿ. ಸುಮ್ನೆ ಯಾವ್ದೋ ಒಂದು ಹೆಸರನ್ನ ನಾನು ಕೊಡ್ತಾ ಇದೀನಿ, ಕೊಟ್ಟು ಈ ರೀತಿಯಾಗಿ ಕೊಡ್ತಾ ಇದೀನಿ. ಓಕೆನಾ, ಇದನ್ನೇ ಕಾಪಿ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ತಂದು ಪೇಸ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬಂದ್ಬಿಡುತ್ತೆ. ಮೂಟೂಲ್ ತಗೊಂಡು ಕೆಳಗಡೆ ಇಟ್ಕೋಬಹುದು. ಓಕೆ, ಇಲ್ಲಿಂದ ಸೈಜ್ ನೋಡ್ಬೋದು, ನೀವು 12 ಆಗಿದೆ, 12 ಇಟ್ಕೋಬೇಕು, 14 ಮಾಡಬಾರ್ದು, 12 ಸೈಜ್ ಇಟ್ಕೋರಿ. ಇದನ್ನು ಸ್ವಲ್ಪ ಏನಾದ್ರು ಆಗಿತ್ತು ಅಂದ್ರೆ 70 ಒಳಗೆ ಇರಬೇಕು ಯಾವಾಗ್ಲೂ. ಇದ್ರ ಕೆಳಗೆ ಈಗ ಇಂಗ್ಲಿಷ್ ಆಯ್ತು, ಕನ್ನಡ ಬರ್ದಿವಿ ಸರ್, ಇಂಗ್ಲಿಷ್ ಬರಿಬೇಕಾಗಿದೆಯಲ್ಲ ಅಂದ್ರೆ ಮತ್ತೆ ಇಲ್ಲಿಂದ ನ್ಯೂ ಟ್ಯಾಬ್ ಒಂದು ಲೇಯರ್ ತಗೋಬೇಕು, ಟಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಜಸ್ಟ್ ಕ್ಲಿಕ್ ಮಾಡ್ಕೋರಿ, ಎಕ್ಸ್ ಅಂತ ಕನ್ನಡದಲ್ಲಿ ಬರ್ತಾ ಇದೆ. ಈಗೇನ್ ಮಾಡ್ತೀನಿ, ನಾನು ಇದನ್ನ ಸಂಪೂರ್ಣವಾಗಿ ಇಂಗ್ಲಿಷ್ ಏರಲ್ ತಗೊಂಡು SXCVBNM ಅಂತ ಬರೀತೀನಿ. ಓಕೆ, ನೋಡಬಹುದು. ಮತ್ತೆ ASDF ಅಂತ ಬರೀತೀನಿ, ಎಂಟರ್ ಮಾಡ್ಕೊಳ್ಳೋಣ. SO ತಂದ ಹೆಸರು ಬರಿಬೇಕಾಗಿದೆ, ಇಲ್ಲಿ SO ಅಂತ ಬರೀತೀನಿ. ಮತ್ತೆ ಇಲ್ಲಿಂದ SO ಬರೋದು XZXZX ಅಂತ ನಾನು ಬರೆದು ಬಿಡ್ತೀನಿ. ನೋಡ್ಬೋದು ಈ ರೀತಿಯಾಗಿ. ಮತ್ತೆ ಎಂಟರ್ ಮಾಡ್ಕೊಂಡು ಅವ್ರ ಅಡ್ರೆಸ್, ಡೇಟ್ ಆಫ್ ಬರ್ತ್ ಏನ್ ಬರಿಬೇಕಾಗಿದೆ ಎಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಬರೆಯಬಹುದು. ಗೊತ್ತಾಗದೆ ಸರ್, ಆಧಾರ್ ಕಾರ್ಡ್ ನಂಬರ್ ಹೆಂಗ್ ಮಾಡೋದ್ರಿ, ಯಾವ್ದೋ ಒಂದು ನಂಬರ್ ಹಾಕ್ಬಿಟ್ರಿ, ಯಾಕೆ ತಿಳಿ ಕಡಿಸ್ಕೋತೀವಿ, ಮಾಡಾಕತ್ತಿದೆ ಅದನ್ನ ಮಾಡಾಕತ್ತೀವಿ, ಮತ್ತೆ ಅದನ್ನ ವಿಚಾರ ಯಾಕೆ ಮಾಡ್ತೀರಿ, ಅದನ್ನು ಕೂಡ ಸೀರಿಯಲ್ ಏನ್ ಮಾಡೋದಿಲ್ಲ, ಇಲ್ಲಿಂದ ಟೈಪ್ ಮಾಡ್ಕೊಳ್ಳೋದು, ಇಲ್ಲಿಂದ ಗೊತ್ತಾಗ್ತದ, ಇಲ್ಲಿಂದ 1 ನೋಡ್ರಿ ಹಾಕ್ಬಿಟ್ಟೆ ನಾನು. ಹಿಂಗ್ ಹಾಕೊಂಡ್ಬಿಡ್ಬೋದು, ನೀವು ನಿಮ್ಗೆ ಹೆಂಗ್ ಬೇಕು ಹಂಗ್ ಹಾಕೊಂಡ್ಬಿಡ್ಬೋದು, ತಲೆ ಕೆಡಿಸ್ಕೋಬಾರ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಸರ್ ಬಾರ್ಕೋಡ್ ಹಾಕ್ಬೇಕಲ್ಲ, ಡೌನ್ಲೋಡ್ ಮಾಡ್ಕೋರಿ. ಫೈಲ್ ಒಳಗೆ ಹೋಗಿ ಓಪನ್, ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಬಾರ್ಕೋಡ್ ಹಾಕ್ಬಿಟ್ರೆ ಯಾವ್ದೋ ಒಂದು ಆನ್ಲೈನ್ ಒಳಗೆ ಸಿಗುತ್ತೆ. ಆ ಒಂದು ಬಾರ್ಕೋಡ್ ಕೂಡ ನೀವೇನ್ ಮಾಡ್ಬೋದು, ಒಂದು ಕಲಿಬೇಕಾಗಿದೆ, ಒಂದು ಶಿಕ್ಷಣವನ್ನ ಪಡಿಬೇಕಾಗಿದೆ ಅಂದ್ರೆ ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಕೆಲಸವನ್ನ ಮಾಡ್ಕೋಬಹುದು. ಕಂಟ್ರೋಲ್ X ಮಾಡ್ಕೋತೀನಿ. ಇದರ ಮೇಲೆ ಬಂದು ಈ ಪೇಜ್ ತೆಗೆದ್ ಬಿಡೋಣ. ನಮ್ಮ ಪೇಜ್ ಎಲ್ಲಿದೆ, ಇಲ್ಲಿದೆ. ಈ ಪೇಜ್ ಮೇಲೆ ಬಂದು ಕಂಟ್ರೋಲ್ V ಮಾಡ್ಕೋತೀನಿ. ಒಂದು ಬಾರ್ಕೋಡ್ ಇಟ್ಬಿಡ್ರಿ, ಇದ್ರೊಳಗ ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಕಂಟ್ರೋಲ್ T ಮಾಡ್ಕೋರಿ, ಸ್ವಲ್ಪ ಸಣ್ಣ ಮಾಡ್ಕೋರಿ, ಹೆಂಗ್ ಬೇಕು ಹಂಗ್ ರೆಡಿ ಮಾಡ್ಕೋರಿ. ಬತ್ತು ಮುಂದೆ ಏನ್ ಮಾಡ್ಬೇಕಾಗಿದೆ ಸರ್, ಫೋಟೋ ಹಾಕ್ಬೇಕಾಗಿದೆ ಅಲ್ಲ, ಫೈಲ್ ಒಳಗೆ ಹೋಗ್ರಿ, ಓಪನ್ ಮಾಡ್ರಿ. ಫೋಟೋ ಅವ್ರದ್ದು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿಲ್ಲ ನೀವು, ಯಾರ್ದು ಏನ್ ಮಾಡತ್ತೀರಿಲ್ಲ ಅವ್ರದ್ದು ಫೋಟೋನು ಕೂಡ ಬೇಕಾಗ್ತದೆ. ಫೋಟೋ ತಗೋತೀನಿ ನಾನು, ಸುಮ್ಮನೆ ಯಾವುದೋ ಒಂದು ತಗೊಂಡು ಇದಕ್ಕೆ ಏನ್ ಮಾಡ್ತೀನಿ, ಇಲ್ಲಿಂದ ಇಷ್ಟು ಕಟ್ ಮಾಡ್ಕೋತೀನಿ. ಓಕೆ, ಕಟ್ ಮಾಡ್ಕೊಂಡು ಕಂಟ್ರೋಲ್ X ಕಟ್ ಮಾಡ್ಲಿಕ್ಕೆ ಇದನ್ನು ಕ್ಲೋಸ್ ಮಾಡಿ ನೋ ಅಂತ ಹೇಳಿ ನಮ್ಮ ಪೇಜ್ ಮೇಲೆ ಬಂದು ಮೂಟೂಲ್ ತಗೊಂಡು V ಮಾಡ್ಕೋತೀನಿ. ಭಾಳ ದೊಡ್ಡದೈದು ಫೋಟೋ. ಓಕೆ, ಇದನ್ನೇ ಸ್ವಲ್ಪ ಸಣ್ಣದಾಗಿ ನಾವು ಮಾಡ್ಕೋಬೇಕು. ಎಂಟರ್ ಮಾಡ್ಕೊಳ್ಳೋಣ, ಇಲ್ಲಿ ತಂದು ಫೋಟೋ ಇಟ್ಕೊಂಡ್ಬಿಟ್ರಿ, ಮುಗಿದ ಕೆಲಸ. ಇಟ್ಟೆ ಜಟ್ ಪಟ್ ಕೆಲಸ. ಓಕೆ, ಮತ್ತೆ ಕೆಳಗೆ ಹೆಸರು ಬರಿಬೇಕಾಗಿದೆ ಅಲ್ರಿ ಸರ್, ಇದೇ ಹೆಸರು ಕಾಪಿ ಪೇಸ್ಟ್ ಮಾಡ್ಕೋರಿ. ಕಂಟ್ರೋಲ್ C ಇರ್ತೈತಿ, ಕಾಪಿ ಪೇಸ್ಟ್ ಮಾಡ್ಕೋರಿ, ಇದೇ ಹೆಸರನ್ನ ಇಟ್ಕೋಬಹುದು. ಮತ್ತೆ ಇಂಗ್ಲಿಷ್ ಒಳಗೆ ಕೆಳಗೆ ಡೇಟ್ ಆಫ್ ಬರ್ತ್ ಏನ್ ಬೇಕು ಅದನ್ನೆಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಬರೆದಿಟ್ಕೋಬಹುದು. ನೋಡ್ರಿ, ಸಂಪೂರ್ಣವಾಗಿ ಎಲ್ಲ ಡೇಟ್ ಆಫ್ ಬರ್ತ್ ಟಿ ತಗೊಂಡ್ರೆ ನಿಮ್ಗೆ ಏನ್ ಬೇಕು ಎಲ್ಲವನ್ನು ಕೂಡ ಬರಿಬಹುದು. ಓಕೆ, DOB ಅಂತ ಬರಿತೀನಿ, DOB ಅಂತ ಬರೋದು, ಡಾಟ್ ಕೊಟ್ಟು ಏನ್ ಬರಿಬೇಕಾಗಿದೆ 1 2 3 4 5 6 ಅಂತ ಒಂದು ನಂಬರ್ ಕೊಡ್ತೀನಿ ನಾನು. ಓಕೆ, ಈ ರೀತಿಯಾಗಿ ಕೊಡಬಹುದು. ನಿಮ್ಗೆ ಹೆಂಗ್ ಬೇಕು ಆ ರೀತಿಯಾಗಿ ನೀವೇನ್ ಮಾಡ್ಬೋದು, ಈ ಒಂದು ಫೋಟೋಶಾಪ್ ಒಳಗಡೆ ನೀವೇನ್ ಮಾಡ್ಬೋದು, ಎಲ್ಲವನ್ನು ಕೂಡ ನಿಮ್ಗೆ ಒಂದು ಡಿಜಿಟಲ್ ಆಗಿ ಡಿಸೈನ್ ಕೂಡ ಮಾಡ್ಕೋಬಹುದು. ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಇವತ್ತು ಆಧಾರ್ ಕಾರ್ಡ್ ಅನ್ನ ನೀವು ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ತಿದ್ದುಪಡಿಯನ್ನ ಮಾಡ್ಕೋಬಹುದು. ಓಕೆ, ಗೊತ್ತಾಗಿದೆ, ಐಡಿಯಾಸ್ ಕೊಟ್ಟಿದ್ದೀನಿ, ಯಾವ ರೀತಿಯಾಗಿ ಮಾಡ್ಬೇಕನ್ನುವಂತ ಐಡಿಯಾ ನಾಲೆಜ್ ಕೊಟ್ಟಿದ್ದೀನಿ. ಬಟ್ ಇದನ್ನು ಮಾಡ್ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಈ ಒಂದು ಫೋಟೋಶಾಪ್ ಬಗ್ಗೆ ನಿಮ್ಗೆ ಜ್ಞಾನವನ್ನ ಇರ್ಬೇಕಾಗ್ತದೆ. ನಾಲೆಜ್ ಇಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾಲೆಜ್ ಇತ್ತು ಅಂದ್ರೆ ಇದರಲ್ಲಿ ನೀವು ಕೆಲಸವನ್ನ ಮಾಡಬಹುದು. ಸರ್ ಇಲ್ಲ ಫಸ್ಟ್ ಟೈಮ್ ನೋಡಿ ನಾನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ, ಗೊತ್ತಾಗ್ತದ. ಸ್ವಲ್ಪ ವಿಚಾರ ಮಾಡ್ರಿ, ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ, ಬಟ್ ಇದಕ್ಕಿಂತ ಜಾಸ್ತಿ ಹೇಳಿಕ್ ಬರೋದಿಲ್ಲ. ಓಕೆನಾ, ಜಸ್ಟ್ ಯಾವ ರೀತಿಯಾಗಿ ಟೈಪ್ ಮಾಡಬಹುದು, ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೋಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೀವು ಮಾಡಿದ ನಂತರ, ಸರ್ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ಅಂದ್ರೆ ನೀವೇನ್ ಮಾಡಬಹುದು, ಒಂದು ಆಧಾರ್ ಕಾರ್ಡ್ ಡಿಸೈನಿಂಗ್ ಮಾಡ್ಕೊಂಡಿದ್ದೀನಿ ಸರ್, ನನಗೆ ಗೊತ್ತಾಗಿದೆ ಯಾವ ರೀತಿಯಾಗಿ ಇದನ್ನ ಡಿಸೈನ್ ಮಾಡಬಹುದು ಅನ್ನೋದು ನನಗೆ ಗೊತ್ತಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಇದನ್ನ ಸಂಪೂರ್ಣವಾಗಿ ಫೈಲ್ ಒಳಗೆ ಹೋಗಿ ಸೇವ್ ಆಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅದನ್ನ PDF ಒಳಗೆ ಆದ್ರೂ ಸೇವ್ ಮಾಡ್ಕೊಳ್ಳಿ, ಇಲ್ಲ JPG ಒಳಗಾದ್ರೂ ಸೇವ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಇದನ್ನ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿ ಇಟ್ಕೋಬಹುದು.
ಸಂಪೂರ್ಣವಾಗಿ ಡೆಸ್ಕ್ಟಾಪ್ ಅಲ್ಲಿ ನಿಮ್ಗೆ ಏನಾಗಿರುತ್ತೆ ಒಂದು ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ಡಿಸೈನ್ ಮಾಡಿರುವಂತದ್ದು, ತಿದ್ದುಪಡಿ ಮಾಡಿರುವಂತಹ ಒಂದು ಆಧಾರ್ ಕಾರ್ಡ್ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಗೊತ್ತಾಗತ್ತಾ? ಈ ರೀತಿಯಾಗಿ ನಾವೇನ್ ಮಾಡಬಹುದು, ಕೆಲಸವನ್ನ ಬೇಕಾಗಿರುವಂತಹ ಒಂದು ಕೆಲಸವನ್ನ ಅಥವಾ ಆಧಾರ್ ಕಾರ್ಡ್ ತಿದ್ದುಪಡಿಯನ್ನ ನೀವು ಕೇವಲ 5 ರಿಂದ 10 ನಿಮಿಷದಲ್ಲಿ ಮಾಡುವಂತಹ ಒಂದು ಐಡಿಯಾಸ್ ಅನ್ನ ಕೊಟ್ಟಿದ್ದೀನಿ. ಬಟ್ ಇದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ನೆಸ್ ಐಡಿಯಾ ನಿಮ್ಗೆ ಸಿಕ್ಕಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಕ್ಲಿಯರ್ನೆಸ್ ಐಡಿಯಾ ಕೊಡಬಾರ್ದಂತ ಇದೆ. ಹಾಗಾಗಿ ನಿಮ್ಗೆ ಐಡಿಯಾಸ್ ಅನ್ನ ಹೇಳ್ಕೊಟ್ಟಿದ್ದೀನಿ, ಹೆಂಗ್ ಮಾಡಬೇಕು ಅನ್ನುವಂಥದ್ದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನುಡಿ ಆಗಿರ್ಬೋದು, ಫೋಟೋಶಾಪ್ ಅಲ್ಲಿ ಆಗಿರ್ಬೋದು, ಹೆಂಗ್ ಮಾಡಬೇಕು ಅನ್ನುವಂಥ ವಿಧಾನ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಈ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹಲವಾರು ಡಿಸೈನ್ಸ್ ಗಳನ್ನ ಮಾಡಿ ಮತ್ತೆ ಹಲವಾರು ಪೇಜ್ ಗಳನ್ನ, ಹಲವಾರು ಕೆಲಸಗಳನ್ನ ಎಡಿಟ್ ಮಾಡುವಂತಹ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ